MLA ಸೀಟ್ ನ ಬೇರೆಯವ್ರಿಗೆ ಕೊಟ್ಟರೆ ತಡ್ಕೊಳಕ್ಕಾಗದಿರೋ ಈ ಜನಗಳ ಮಧ್ಯೆ ನೇರವಾಗಿ ತನ್ನ ಪ್ರಧಾನ ಮಂತ್ರಿ ಹುದ್ದೆನೆ ಬೇರೆಯವ್ರಿಗೋಸ್ಕರ ತ್ಯಾಗ ಮಾಡಿದ ವ್ಯಕ್ತಿ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಅವ್ರನ್ನ ಎಲ್ಲರೂ ಉಕ್ಕಿನ ಮನ್ಸ ಅಂತ ಯಾಕೆ ಕರೀತಾರೆ ಅಂತ ಈ ಸಂಘಟನೆ ನಿರೂಪಿಸುತ್ತೆ. 1919ರಲ್ಲಿ ಬ್ರಿಟಿಷ್ ಅವರು ಸ್ವತಂತ್ರ ಹೋರಾಟಗಾರರನ್ನ ಸ್ವಲ್ಪ ಜನನ ಅರೆಸ್ಟ್ ಮಾಡಿ ಕೋರ್ಟ್ ಅಲ್ಲಿ ಹಾಜರು ಮಾಡ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನಮ್ಮ ಸ್ವತಂತ್ರ ಹೋರಾಟಗಾರರಿಗೆ ಶಿಕ್ಷೆ ಸಿಗಬಾರ್ದು ಅಂತ ಕೇಸ್ ನ ವಾದ ಮಾಡ್ತಾ ಇರ್ತಾರೆ. ಫುಲ್ಲು ವಾದ ವಿವಾದ ನಡೀತಾ ಇರುತ್ತೆ. ಇಂಥ ಸಮಯದಲ್ಲಿ ಪಟೇಲ್ ಅವ್ರಿಗೆ ಅವ್ರ ಅಸಿಸ್ಟೆಂಟ್ ಒಂದು ಚೀಟಿನ ತಗೊಂಡು ಬಂದು ಕೊಡ್ತಾರೆ. ಪಟೇಲ್ ಅವರು ಆ ಚೀಟಿನ ನೋಡಿ 1 ಸೆಕೆಂಡ್ ನಿಂತು ಮತ್ತೆ ಕೇಸ್ ನ ವಾದ ಮಾಡಕ್ಕೆ ಶುರು ಮಾಡ್ತಾರೆ. ಆ ಕೇಸ್ ನ ಗೆದ್ದು ಸ್ವತಂತ್ರ ಹೋರಾಟಗಾರರಿಗೆ ಶಿಕ್ಷೆ ಸಿಗದೇ ಇರೋ ತರ ನೋಡ್ಕೋತಾರೆ. ಆ ಚೀಟಿಲ್ ಏನಿದೆ ಅಂತ ಪಟೇಲ್ ಅವ್ರನ್ನ ಕೇಳಿದ್ರೆ ಅದಕ್ಕೆ ಪಟೇಲ್ ಅವರು ನನ್ನ ಹೆಂಡತಿ ಸತ್ತೋದ್ರು ಅಂತ ಹೇಳ್ತಾರೆ. ಸತ್ತೋಗಿರೋ ತನ್ನ ಹೆಂಡತಿಗಿಂತ ಸ್ವತಂತ್ರ ಹೋರಾಟಗಾರರಿಗೆ ಶಿಕ್ಷೆ ಸಿಗಬಾರ್ದು ಅಂತ ವಾದ ಮಾಡಿದ ವ್ಯಕ್ತಿ ನಿಜವಾದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್. ಇದೇ ತರ ವಿಡಿಯೋಸ್ ಜೊತೆ ಮತ್ತೆ ಬರ್ತೀನಿ. ಈ ವಿಡಿಯೋ ನಿಮ್ ಫ್ರೆಂಡ್ಗೆ ಶೇರ್ ಮಾಡಿ ಅವರು ತಿಳ್ಕೊಳ್ಳಿ. ಥ್ಯಾಂಕ್ ಯು.